ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ಎಂಬ ಉಕ್ತಿಯನ್ನು ಉಲ್ಲೇಖಿಸುತ್ತಾ ಮೊದಲನೇದಾಗಿ ನಾವು ಈ ದಿನ ಅಂದರೆ ನವೆಂಬರ್ 1ರಂದು ಕರ್ನಾಟಕದಾದ್ಯಂತ ಕರ್ನಾಟಕದ ಕಣ್ಣುಮಣಿಗಳು ಈ ಕರುನಾಡಿನಲ್ಲಿ ಏನಂತ ಆಚರಣೆ ಮಾಡ್ತಾರಲ್ಲಿ ಕನ್ನಡ ರಾಜ್ಯೋತ್ಸವ. ಕರ್ನಾಟಕದಲ್ಲಿ ಇವತ್ತ ನವೆಂಬರ್ 1 ಈ ನವೆಂಬರ್ 1ರಂದು ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಓಕೆ, ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಇದರ ಹಿನ್ನೆಲೆ ಏನು, ಯಾಕೆ ಈ ಆಚರಣೆಯಲ್ಲಿ ಹಿಂದೆ ಇರುವಂಥ ಅಂಶಗಳು ಯಾವುವು, ಈ ಎಲ್ಲ ಅಂಶಗಳ ಕುರಿತು ಕೆಲವಿಷ್ಟು ಅಂಶಗಳನ್ನು ಚರ್ಚಿಸೋಣ. ಅಂದ್ರೆ ಭಾರತ ಸ್ವತಂತ್ರ ಆಯಿತು, ನೆಕ್ಸ್ಟ್ ರಾಜ್ಯಗಳು ರಚನೆ ಆದವು, ರಾಜ್ಯಗಳು ರಚನೆ ಆಗಿ ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ರಚನೆ, ಎಲ್ಲ ರಾಜ್ಯ ರಚನೆಯಾಗಿ ಭಾರತದಾದ್ಯಂತ ಆಡಳಿತಾತ್ಮಕ ಚಟುವಟಿಕೆಗಳು ಸೂಕ್ತ ರೀತಿಯಲ್ಲಿ ನಡೆದವು. ಓಕೆ, ಆದರೂ ಕೆಲವಿಷ್ಟು ಅಂಶಗಳನ್ನ ಚರ್ಚಿಸೋದಕ್ಕೆ ಯಾಕೆ ಇವತ್ತು ತೊಗೊಂಡಿದ್ದೀನಿ ಅಂತಂದ್ರೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕತ್ತೀವಿ. ಇದಕ್ಕೆ ಆಚರಣೆಯ ಹಿನ್ನೆಲೆ ಏನು, ಏಕೆ ಈ ಆಚರಣೆ, ಹೇಗೆ ಈ ಆಚರಣೆಯ ಪ್ರಾರಂಭವಾಯಿತು ಅನ್ನೋ ವಿಷಯಗಳನ್ನು ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಬಯಸಿದ್ದೇನೆ. ಹಾಗಾಗಿ ನನ್ನ ಎಲ್ಲ ಹವ್ಯಾಸವಾಚಕರು ಮತ್ತು ಎಲ್ಲ ನನ್ನ ಸ್ಪರ್ಧಾ ಮಿತ್ರರು, ಎಲ್ಲ ನನ್ನ ವಿದ್ಯಾರ್ಥಿಗಳು ಮತ್ತು ಇತರೆ ಎಲ್ಲ ನನ್ನ ಸಹಪಾಠಿಗಳಿಗೆ ಈ ದಿನದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೋಡಲಿ, ಮೊದಲನೇದಾಗಿ ಓಕೆ, ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕತ್ತೀವಿ. ನವೆಂಬರ್ 1ರಂದನೇ ಯಾಕೆ ತೊಗೊಂಡಿರಿ, ಏನು ಅವತ್ತು ಚಲೋ ದಿನ ತಂದ್ರೆ ಏನು ಸ್ವಾಮಿಗಳು ಹೇಳಿದ್ರಲ್ರಿ ಇವತ್ತು ಚಲೋ ದಿನ ಐತ್ರಿ, ಇವತ್ತು ಆಚರಣೆ ಮಾಡಿರಿ ಅಂತ ಯಾಕೆ ತೊಗೊಂಡ್ರಿ, ಇವತ್ತು ಯಾಕೆ ತೊಗೊಂಡ್ರಿ? ಇದರ ಐತಿಹಾಸಿಕ ಹಿನ್ನೆಲೆ ಅಧಿಕ ಪ್ರಮಾಣದಲ್ಲಿದೆ. ಭಾರತದಲ್ಲಿ ಸ್ವತಂತ್ರ ಚಳವಳಿ ಯಾವ ರೀತಿ ಇತ್ತು ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕ ರಚನೆ ಆಗಬೇಕಾಗಿತ್ತಂತಂದ್ರೆ ಕರ್ನಾಟಕ ಏಕೀಕರಣ ಚಳವಳಿ ಅದೇ ರೀತಿಯಾಗಿ ಮುನ್ನಡೀತು ಅಂತ ಹೇಳ್ಬೋದು. ಇದು ಇವತ್ತು ನಿನ್ನಿದಲ್ರಿ, ಈಗ ಆಯಿತು ಭಾರತ ಸ್ವತಂತ್ರ ಪಡಿತಲ್ಲ, ಸ್ವತಂತ್ರ ಪಡೆದಿಂದು ಅಲ್ರಿ ಇದು ಭಾರತ ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಘಟನೆ. ಈ 1857 ದಂಗೆ ಹೆಂಗೈತಲ್ರಿ, 1857 ದಂಗೆಗಿಂತ ಮುಂಚೆನೇ ಈ ಕರ್ನಾಟಕದ ಏಕೀಕರಣ ಚಳವಳಿ ಅಂದ್ರೆ ಕನ್ನಡ ಮಾತನಾಡುವ ಜನರ ಒಗ್ಗೂಡುವಿಕೆಯ ಚಳವಳಿ ಇತ್ತು ಅಂತ ಹೇಳಕತ್ತಾರೆ. ಇಲ್ಲಿ ಕನ್ನಡದ ಚಳವಳಿ ಇವತ್ತಿಂದ ಅಲ್ರಿ, ಈ ಕನ್ನಡಿಗರ ಚಳವಳಿ ಈ ಭಾರತ ಸ್ವತಂತ್ರ ಸಿಕ್ಕಿಂದ ಅಲ್ರಿ, ಸ್ವತಂತ್ರ ಪೂರ್ವದಲ್ಲಿ ಇತ್ತು ಅಂತ ಹೇಳಕತ್ತಾರೆ. ಯಾಕಂತಂದ್ರಲ್ಲಿ 1856ರಲ್ಲಿ ಈ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದಲ್ಲೇ ಆಯ್ತು. ಆದರೆ ಅದೇ 1856ರಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯ್ತಿಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ. ಅದು ಎಲ್ಲಿದೆ? ಧಾರವಾಡದಲ್ಲಿ. ಕರ್ನಾಟಕದ ಏಕೀಕರಣ ಚಳವಳಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಅದರ ಪ್ರಾರಂಭ ಏಕೆ, ಅದರ ಅವಶ್ಯಕತೆ ಏಕೆ ನಮಗೆ, ಯಾಕಪ್ಪ ಅಂತಂದ್ರೆ ಇಲ್ಲಿ ಕನ್ನಡ ಮಾತನಾಡುವ ಜನರ ಒಗ್ಗೂಡುವಿಕೆ, ಕನ್ನಡಿಗರ ಹಿತೈಷಿಗಳ, ಕನ್ನಡ ಮಾತನಾಡುವ ಹಿತೈಷಿಗಳ ಹೊಂದಾಣಿಕೆಗೊಳಿಸುವುದು. ಯಾಕಂದ್ರೆ ಆಡಳಿತಾತ್ಮಕ ಅನುಕೂಲಕ್ಕಾಗಿರ್ಬೋದು ಅಥವಾ ಬ್ರಿಟಿಷರನ್ನ ಭಾರತದಿಂದ ಹೊರ ಓಡಿಸೋಕ್ಕಾಗಿರ್ಬೋದು, ಹಲವಾರು ಕಾರಣಗಳಿಂದಾಗಿ ಕನ್ನಡಿಗರ ಒಂದಾಗಬೇಕು ಅಂತಂದು 1856ರಿಂದಲೇ ಈ ಚಳವಳಿ ಪ್ರಾರಂಭವಾಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ ಯಾವಾಗ್ರಿ ಇಲ್ಲಿ 1912ರಲ್ಲಿ ನಮ್ಮ ಧಾರವಾಡದಲ್ಲಿ, ಈಗ ಪ್ರಸ್ತುತ ಧಾರವಾಡ ಐತಲ್ಲ, ಆ ಧಾರವಾಡದಲ್ಲಿ ಏನು ಪ್ರಾರಂಭ ಆಗೈತೆ, ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಗೋದ್ರ ಮುಖಾಂತರ ಕರ್ನಾಟಕದಾದ್ಯಂತ ಏನು ಆಚರಣೆ ಮಾಡಕತ್ತಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಏನು ಆಚರಣೆ ಮಾಡ್ತೀವಲ್ರಿ, ಅದೇ ರೀ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಆಚರಣೆ ಮಾಡ್ತೀವಲ್ರಿ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಾರಂಭವಾಗಿದ್ದು. ಓಕೆ, ಅದು ಬಿಡ್ರಿ, ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದೆ ಅದಕ್ಕೆ ಕನ್ನಡಿಗರ ಅಳಿವು ಉಳಿವು, ಕನ್ನಡ ಸಾಹಿತ್ಯದ ಅಳಿವು ಉಳಿವು, ಕನ್ನಡದ ಕವಿಗಳ ಅಳಿವು ಉಳಿವು ಎಲ್ಲ ವಿಚಾರಗಳನ್ನು ಸೂಕ್ತ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಯಶಸ್ವಿಗೊಳಿಸಬೇಕು. ಅವುಗಳನ್ನು ಏನು ಮಾಡಬೇಕ್ರಿ, ಎಲ್ಲ ಜನರಿಗೆ ತಿಳಿಯಪಡಿಸಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಒಗ್ಗೂಡುವಿಕೆ ಎಷ್ಟು ಅವಶ್ಯಕತೆ ಐತಿ, ಭಾರತದಲ್ಲಿ ಸ್ವತಂತ್ರ ಚಳವಳಿ ಹೆಂಗೈತಿ ಅದೇ ರೀತಿ ಕನ್ನಡದ ಮಾತನಾಡುವ ಜನರ ಒಗ್ಗೂಡುವಿಕೆ, ಕನ್ನಡಿಗರ ಸಹಬಾಳ್ವೆ ಎಷ್ಟು ಅವಶ್ಯಕತೆ ಐತಿ ಅನ್ನೋ ಆಧಾರವಾಗಿಟ್ಟುಕೊಂಡು ಅದು ಯಾವಾಗಲೇ 1912ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಓಕೆ, ನೆಕ್ಸ್ಟ್ ತದನಂತರ ಏನಾಯಿತು? ಓಕೆ, ಅದೇ ರೀತಿ ಒಂದು ಕಡೆ ಒಂದು ವೇದಾಗ ಭಾರತದ ಸ್ವತಂತ್ರ ಚಳವಳಿ ನಡೆದಿತ್ತು, ಈ ಕಡೆ ಇನ್ನೊಂದು ವೇದಾಗ ಕರ್ನಾಟಕ ಸ್ವತಂತ್ರ ಚಳವಳಿ, ಕರ್ನಾಟಕ ಏಕೀಕರಣ ಚಳವಳಿ ನಡೆದಿತ್ತು. ಆಲ್ ಆರ್ ಗಾನ್ ಇನ್ ಹ್ಯಾಂಡ್ ಇನ್ ಹ್ಯಾಂಡ್, ಎಲ್ಲವೂ ನಡೆದಿದ್ದು. ಅದೇ ರೀತಿ ಮುಂದೊಂದು ದಿನ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕಿತು. ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು ಸ್ವತಂತ್ರ ಪಡೆದೆವು. ಓಕೆ, ಸ್ವತಂತ್ರ ಏನೋ ಪಡೆದೆವು, ಮುಂದೆ ಹೆಂಗ್ರಿ? ಹೂ ಆರ್ ದಿ ಮೇಜರ್ ಕ್ಯಾಂಡಿಡೇಟ್ ಟು ರೂಲ್ ಇಂಡಿಯಾ and in which manner we are ready to be decentralize our country. ಆಡಳಿತಾತ್ಮಕ ವಿಕೇಂದ್ರೀಕರಣವನ್ನು ಯಾವ ರೀತಿ ಮಾಡೋಣ? ಮುಂದಿನ ಪ್ರಶ್ನೆ ಅದು ಐತ್ರಿ. ಈ ಮುಂದಿನ ಪ್ರಶ್ನೆಗೆ ಉತ್ತರ ಹಲವಾರು ಜನರು ಹಲವಾರು ರೀತಿಯಾದಂಥ ವಿಧಾನಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ರಾಜ್ಯಗಳನ್ನು ಯಾವ ರೀತಿ ವಿಂಗಡಣೆ ಮಾಡೋದು ಅಂತಂದ್ರೆ ಭಾಷಾ ಆಧಾರದ ಮೇಲೆ ಬೇಡ, ಅಂದ್ರೆ ಈ ಪ್ರಾದೇಶಿಕ ಆಧಾರದ ಮೇಲೆ ರಾಜ್ಯಗಳನ್ನು
ವಿಂಗಡಣೆ ಮಾಡೋಣ ಅಂತಂದು ಭಾರತದಲ್ಲಿ ಪ್ರಥಮ ಬಾರಿಗೆ ದಾರ್ ಆಯೋಗ ಅನ್ನೋದು ಆಯೋಗ ನೇಮಕ ಆಯಿತು. ಯಾವಾಗ ಇದು? ಭಾರತ ಸ್ವತಂತ್ರ ಪಡೆದ ನಂತರ. ಯಾವ್ದಕ್ರಿ ಇದು? ಭಾರತದಲ್ಲಿರುವಂತಹ ಜನರನ್ನ ಆಡಳಿತಾತ್ಮಕ ವಿಕೇಂದ್ರೀಕರಣ ಮಾಡಿ ಆಡಳಿತವನ್ನ ನಡೆಸಬೇಕು. ಯಾಕಂದ್ರೆ ಅಲ್ಲಿ ಭಾರತದಲ್ಲಿ ದೆಹಲಿಯಾಗ ಕುಂತು ಆಡಳಿತ ಮಾಡೋಕ್ಕಾಗಲ್ಲ, ಅಲ್ಲಿ ಕುಂತು ಆಡಳಿತ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾರತೀಯರನ್ನ ವಿಂಗಡಣೆ ಮಾಡೋಣ. ಇಟ್ ಮೀನ್ಸ್ ವಿ ಆರ್ ಬಿ ರೆಡ್ ಟು ಬಿ ಡಿಸೆಂಟ್ರಲೈಸ್ ಬಿಕಾಸ್ ಆಫ್ ಟು ರೂಲ್ ವೆಲ್ ಮ್ಯಾನರ್ ಇನ್ ಇಂಡಿಯಾ. ಭಾರತದ ಆಡಳಿತವನ್ನು ಸರಿಯಾಗಿ ನಡೆಸಬೇಕಾಗೈತಿ. ಅದಕ್ಕಾಗಿ ನಾವು ಆಡಳಿತಾತ್ಮಕ ಕೇಂದ್ರೀಕರಣ ಮಾಡ್ಬೇಕಂತ ಮಾಡಿದ್ರು. ಹಾಗಾಗಿ ಯಾವ ರೀತಿ ಮಾಡಬೇಕು, ಕೆಲವಷ್ಟು ಕಮಿಟಿಗಳು ರಚನೆ ಹಾಕವು. ಆ ಕಮಿಟಿಗಳು ತಮ್ಮದೇ ಆದಂಥ ವಿಧಾನಗಳನ್ನ ಹೇಳ್ತಾರೆ. ಇಲ್ಲೆಲ್ಲ ಏನು ಎಕ್ಸಾಂಪಲ್ ಹೇಳಿದ್ರಲ್ಲಿ ದಾರ್ ಕಮಿಷನ್ ಬಂದ್ರಿ. ಅವ್ರು ಏನು ಹೇಳಿದ್ರಲ್ಲಿ ಆಡಳಿತ ನಡೆಸಬೇಕು ಅಂತಂದ್ರೆ ಇಲ್ಲಿ ನೀವು ಭಾಷಾ ಆಧಾರದ ಮ್ಯಾಗ ಮಾಡ, ಪ್ರದೇಶದ ಆಧಾರದ ಮ್ಯಾಗ ವಿಂಗಡಣೆ ಮಾಡ್ರಿ ಅಂತಂದು ಆ ಕಮಿಟಿ ತನ್ನ ಒಪಿನಿಯನ್, ತನ್ನ ಸೂಚನೆಯನ್ನು ಕೊಡ್ತು. ಬಟ್ ಅದನ್ನು ಕೂಡ ನಮ್ಮ ಸರ್ಕಾರ ಸ್ವೀಕರಿಸಲಿಲ್ಲ, ಅದನ್ನು ಕೂಡ ತಿರಸ್ಕರಿಸಿತು. ಅದು ಆದ ನಂತರ ನಮ್ಮ ಭಾರತದಲ್ಲಿ 2ನೇ ಕಮಿಟಿ ಬರ್ತೈತಿ. ಯಾವುದದು? JVP ಕಮಿಟಿ. ಈ JVP ಕಮಿಟಿ ಬಂದಿಂದ ಆ JVP ಕಮಿಟಿ ಏನು ಮಾಹಿತಿ ಕೊಡ್ತಿರೋದು? ಅದು ಕೂಡ ಭಾಷಾ ಆಧಾರದ ಮೇಲಿನ ರಾಜ್ಯಗಳ ರಚನೆ ಬೇಡ, ಅಂದ್ರೆ ಪ್ರದೇಶದ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕೂಡ ನಮ್ಮ ಭಾರತ ಸರ್ಕಾರದ ಪ್ರತಿನಿಧಿಗಳು ಸ್ವೀಕರಿಸುವುದಿಲ್ಲ. ನೆಕ್ಸ್ಟ್ ಅದು ಮುಗಿದಿಂದ ನೆಕ್ಸ್ಟ್ 1953ರಲ್ಲಿ ಇನ್ನೊಂದು ಯಾವ್ದು ಬರ್ತೈತ್ರಿ ಇಲ್ಲಿ? ಫಜಲ್ ಅಲಿ ಆಯೋಗ. ಓಕೆ, ಫಜಲ್ ಅಲಿ ಆಯೋಗ ಬಂದು ಅವ್ರು ಏನಪ್ಪ ಇದು ಹೇಳ್ತಾರೆ ಮಾಹಿತಿ, ಅವ್ರ ಕಮಿಟಿ ಅವ್ರ ಮಾಹಿತಿ ಏನು ಕೊಡ್ತಾರೆ? ಓಕೆ, ಭಾರತವನ್ನ ಆಡಳಿತಾತ್ಮಕ ವಿಕೇಂದ್ರೀಕರಣ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡೋಣ ಅಂತ ಅವ್ರು ಹೇಳ್ತಾರೆ, ಭಾಷಾ ಆಧಾರದ ಮೇಲೆ. ಇಲ್ಲೇ ಮೊದಲು ಯಾವ ಕಮಿಟಿ ಏನು ಕೊಟ್ಟಿರ್ತಾವಲ್ರಿ, ಆ ರೀತಿ ಬೇಡ. ಅವ್ರೇನು ಪ್ರದೇಶವಾರು ಅಂತ ಹೇಳಿದ್ರಿ, ಆ ಪ್ರದೇಶ ಬೇಡ ಅಂದ್ರೆ ಭಾಷೆಗಳನ್ನು ಮಾತನಾಡುವವರನ್ನ ಆಧಾರವಾಗಿ ಇಟ್ಟುಕೊಂಡು ಬಾರ್ಡರ್ ಹಾಕೊಂಡ್ರಿ. ಇಲ್ಲಿ ಭಾಷೆ ಯಾರ್ಯಾರು ಯಾವ ಭಾಷೆ ಮಾತಾಡ್ತಾರ ಆ ಭಾಷೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಆ ಮಾತನಾಡುವ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡೋಣ. ಆಗ ಆಡಳಿತಾತ್ಮಕವಾಗಿ ನಮ್ಗೆ ಸುಧಾರಣೆಗೆ ಮತ್ತು ನಾವು ಆಡಳಿತ ನಡೆಸೋಕೆ ಸರಿಯಾದ ಮಾರ್ಗ ಅಂತಂದು ಅವ್ರು ಯಾರು ಹೇಳ್ತಾರಲ್ಲಿ ಫಜಲ್ ಅಲಿ ಆಯೋಗ ಒಪ್ಪಿಗೆ ಕೊಟ್ಟು ಆ ಸೂಚನೆಯನ್ನು ತಿಳಿಸ್ತೈತಿ. ಹಾಗಾಗಿ ನಮ್ಮ ಭಾರತ ಸರ್ಕಾರವೂ ಕೂಡ ಅವರು ಕೊಟ್ಟಂಥ ಸೂಚನೆಗಳನ್ನು ಸನ್ಮಾರ್ಗದಲ್ಲಿ, ಯಶಸ್ವಿ ಮಾರ್ಗದಲ್ಲಿ ಸ್ವೀಕರಿಸಿ ಏನು ಮಾಡ್ತಾರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆಗೆ ಸೂಚಿಸಿತು. ಓಕೆ, ಏನು ರಾಜ್ಯಗಳ ರಚನೆ ಆಗಬೇಕು ಹೇಳಿದ್ರೆ ಭಾಷೆ ಆಧಾರದ ಮೇಲೆ ಹೇಳಿದ್ವಿ. ಅದೇ ರೀತಿಯಾಗಿ 1953ರಲ್ಲಿ ಫಸ್ಟ್ ಯಾವ ರಾಜ್ಯ ರಚನೆಯಾಯಿತು ಭಾಷಾ ಆಧಾರದ ಮೇಲೆ? ಯಾವುದಾಯ್ತು ಫಸ್ಟಲ್ಲಿ? ಆಂಧ್ರ ಪ್ರದೇಶ್. 1953ರಲ್ಲಿ ಡಿಸೆಂಬರ್ನಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಭಾಷಾವಾರು ರಾಜ್ಯ ವಿಂಗಡಣೆಯಾಗಿದ್ದು ಮೊದಲ ರಾಜ್ಯ ಆಗಿದ್ದು ಆಂಧ್ರ ಪ್ರದೇಶ ರಚನೆಯಾಯಿತು. ಓಕೆ, ತದನಂತರ ನೆಕ್ಸ್ಟ್ ಉಳಿದುದೇ ಮಾಡ್ಬೇಕ್ರಿ. ನೆಕ್ಸ್ಟ್ ಉಳಿದನ್ನು ಕೂಡ ವಿಂಗಡಣೆ ಮಾಡೋಣ ಅಂತಂದು ರಚಿಸಿ ನೆಕ್ಸ್ಟ್ ರಾಜ್ಯಗಳ ವಿಂಗಡಣೆ ಮಾಡ್ತಾ ಹೋದ್ರು. ಹಾಗಾಗಿ ನೆಕ್ಸ್ಟ್ ಒಟ್ಟಾರೆಯಾಗಿ 14 ರಾಜ್ಯಗಳು ಉದ್ಭವಿಸುವುದು. ಅಂದ್ರೆ ಈ ಭಾಷಾ ಆಧಾರದ ಮ್ಯಾಗ ಅಂದ್ರೆ ಇಲ್ಲಿ ಎಷ್ಟು ಜನ ಭಾಷೆ ಮಾತಾಡ್ತಾರ ಆ ಭಾಷೆ ಮಾತನಾಡುವ ಜನರನ್ನ ಆಧಾರವಾಗಿ ಇಟ್ಕೊಂಡು ಅವರಿಗೆ ಬಾರ್ಡರ್ ಹಾಕಿ ಕೊಡೋದು, ಆ ಪ್ರದೇಶವನ್ನು ವಿಂಗಡಣೆ ಮಾಡಿಕೊಡೋದು. ಈ ಪ್ರದೇಶ ಕರ್ನಾಟಕದ್ದು, ಈ ಕನ್ನಡ ಮಾತನಾಡುವ ಜನರು ಇವರು ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯ ಅಂತ ಕಲ್ಪಿಸಿಕೊಡೋದು. ಈ ಜನ ಎಷ್ಟು ಹಿಂದಿ ಮಾತಾಡ್ತಾರೆ, ಇಲ್ಲಿ ಹಿಂದಿ ಮಾತಾಡೋರು ನಾರ್ತ್ ಇಂಡಿಯಾ ಡೆಲ್ಲಿ, ಅಥವಾ ಇಲ್ಲಿ ಇಷ್ಟು ಜನ ತಮಿಳು ಮಾತಾಡ್ತಾರ, ಇವರು ತಮಿಳುನಾಡಿನ ಜನ ತಮಿಳು ರಾಜ್ಯ. ನೆಕ್ಸ್ಟ್ ಇಷ್ಟು ಜನ ಏನು ಮಾತಾಡ್ತಾರೆ ಇಲ್ಲಿ ತೆಲುಗು ಮಾತಾಡ್ತಾರ, ಈ ಜನ ತಮಿಳು ಜನಾಂಗ ತಮಿಳು ರಾಜ್ಯ ಅಂತ ರಚನೆ ಮಾಡಿದ್ವಿ. ಅದರ ಮಾದರಿ ಭಾಷಾ ಆಧಾರದ ಮ್ಯಾಗ ಪ್ರದೇಶದ ವಿಂಗಡಣೆ ಮಾಡಿ 14 ರಾಜ್ಯಗಳು ರಚನೆ ಆದವು. ಓಕೆ, 14 ರಾಜ್ಯಗಳು ರಚನೆ ಆಗಿಂದ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕವೂ ಕೂಡ 1956 ನವೆಂಬರ್ 1ರಂದು ಈ 14 ರಾಜ್ಯಗಳಲ್ಲಿ ಇದು ಒಂದಾಗಿ ಏನು ಮಾಡ್ತಿರಲಿ ಕಾರ್ಯರೂಪಕ್ಕೆ ಬಂತು. ಈ ಹಿನ್ನೆಲೆ ಎದಕ್ಕೆ ಇದು ನಮ್ಮ ನವೆಂಬರ್ 1ಗೆ ನಾವು ಪ್ರಸ್ತುತ ಆಚರಣೆ ಮಾಡಕತ್ತೀವಿ ಇಷ್ಟೊಂದು ವಿಜೃಂಭಣೆಯಿಂದ ಅದರ ಹಿನ್ನೆಲೆ. ಈಗ ಭಾಷೆ ಆಧಾರದ ಮೇಲೆ ರಾಜ್ಯಗಳ ರಚನೆ ಆದವಲ್ಲ, ರಚನೆ ಆಗಿಂದ ನೆಕ್ಸ್ಟ್ 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯ, ಆಗ ಏನಂತ ಕರೆದ್ರೆ 1950ರಲ್ಲಿ ಈ ಪ್ರಸ್ತುತ ಕರ್ನಾಟಕ ಹೋಗಿ ಆವಾಗ ಮೈಸೂರು ರಾಜ್ಯ ಅಂತಂದು 1956 ನವೆಂಬರ್ 1 ಜಾರಿಗೆ ಬಂದಿತು. ಓಕೆ, ಜಾರಿಗೆ ಬಂತಲ್ಲ, ಈ ಜಾರಿಗೆ ಬಂದ ನಂತರ ಈ ಜಾರಿಗೆ ಬಂದಾಗ ಇದ್ದ ಮುಖ್ಯಮಂತ್ರಿ ಯಾರು? ಓಕೆ, ಜಾರಿ ಬಂತು. ಅವಾಗ ಜಾರಿ ಬಂದಾಗ ಮುಖ್ಯಮಂತ್ರಿ ಆಗಿದ್ದಿರಲಿ 1956ರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಲ್ಲಿ ಎಸ್ ನಿಜಲಿಂಗಪ್ಪ. ಓಕೆ, ಅವ್ರ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಜನ ಏನು ಮಾಡಿದ್ರಲ್ಲಿ ಭಾಷಾ ಆಧಾರದ ಮೇಲೆ ಮಾಡ್ಬೇಕಂತ ಮಾಡಿದ್ರು. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಂತ ಕೊಟ್ಟ ಹೆಸರಲ್ಲಿ ಮೈಸೂರು ಸ್ಟೇಟ್. ವೆನ್
ದೇ ಆರ್ ರಿನೇಮ್ಡ್ ಇನ್ 1956. 1956ರಲ್ಲಿ ಯಾವಾಗ ಅವರು ಮರು ವಿಂಗಡಣೆ ಮಾಡಿದರು, ಭಾಷೆ ಆಧಾರದ ಮೇಲೆ ಮಾಡಿ ಯಾವಾಗ ರಚನೆ ಮಾಡಿದರು ನಮ್ಮ ಕರ್ನಾಟಕ ರಾಜ್ಯ, ಈ ಪ್ರಸ್ತುತ ರಾಜ್ಯಕ್ಕೆ ಅವಾಗ 1956ರಲ್ಲಿ ಏನಂತ ಕೊಟ್ಟರೆ ಹೆಸರಲ್ಲಿ ಮೈಸೂರು ರಾಜ್ಯ. ಓಕೆ, ಮೈಸೂರು ರಾಜ್ಯ ಅಂತ ಹೆಸರು ಕೊಟ್ಟರು. ಅವಾಗ ಮೊದಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಸ್ ಲಿಂಗಪ್ಪ ಅವರು ಆಡಳಿತಾತ್ಮಕ ಚಟುವಟಿಕೆ ಪ್ರಾರಂಭಿಸಿದರು. ಆಗವೂ ಕೂಡ ನಮ್ಮ ಪ್ರಾದೇಶಿಕವಾಗಿ ಅಸಮತೋಲನೆ, ನಮ್ಮ ಕರ್ನಾಟಕದಲ್ಲಿ, ಈ ಪ್ರಸ್ತುತ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅಥವಾ ನಾರ್ತ್ ಕರ್ನಾಟಕ ಅಂತಂದು ಡಿಫ್ರೆನ್ಸಿಯೇಷನ್ ಕ್ರಿಯೇಟ್ ಆಯಿತು. ಯಾಕಂದರೆ ಅದು ರೀಜನಾಲಿಟಿ ಇಂಡಿಕೇಟ್ ಮಾಡಕೈತಿ. ಯಾವ್ದ್ರಿ ಮೈಸೂರು ಅಂತ ಒಂದು ಏನು ಕೊಟ್ಟಲ್ಲ, ಅದು ರೀಜನಾಲಿಟಿ ಇಂಡಿಕೇಟ್ ಮಾಡಕೈತಿ. ಈ ರೀಜನಾಲಿಟಿ ಇಂಡಿಕೇಟ್ ಮಾಡುತ್ತಾ ಅಂತಂದು ಹಲವಾರು ಜನರು ಉತ್ತರ ಕರ್ನಾಟಕದಾಗಿರ್ಬೋದು, ಆಲ್ಮೋಸ್ಟ್ ಆಲ್ ದೋಸ್ ಆರ್ ದಿ ವೆಲ್ ನೋನ್ ಐಡಿಯಾ, ಯಾರಿಗೆ ಜಾಸ್ತಿ ಅದ್ರ ಬಗ್ಗೆ ಐಡಿಯಾ ಐತಿ, ಇದು ಏನು ಇದರ ವಿಶಾಲಾರ್ಥ ಏನು ಕೊಡ್ಬೇಕಂತಂದು ವಿಚಾರ ಮಾಡಿ ಅವ್ರು ಏನು ಮಾಡಿದ ಆ್ಯಕ್ಚುಲಿ ಇದನ್ನು ವಿರೋಧಿಸಕತ್ತಿದ್ರು. ಈ ಮೈಸೂರು ರಾಜ್ಯ ಅನ್ನೋದು ಬೇಡ, ಈ ಪರಿಕಲ್ಪನೆ ಬಿಟ್ಟು ನೆಕ್ಸ್ಟ್ ಬೇರೆ ಇನ್ನೊಂದು ಏನಾದರೂ ಹೆಸರು ಕೊಡೋಣ, ಏನು ಕೊಡೋಣ ಅಂತ ವಿಚಾರ ಮಾಡಿ ನೆಕ್ಸ್ಟ್ ಏನಂತ ಕೊಡ್ರಲಿ ಕರ್ನಾಟಕ ಅಂತ ಮಾಡಿದ್ರು. ಇಲ್ಲಿ ನೆಕ್ಸ್ಟ್ 1973 ನವೆಂಬರ್ 1ರಂದು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರು ನಾಮಕರಣ ಮಾಡಿದರು. ಯಾವಾಗ ಮಾಡಿದ್ರು ಅದನ್ನ 1973 ನವೆಂಬರ್ 1ರಂದು ಈ ಮೈಸೂರು ಸ್ಟೇಟ್ ಅಂತ 1956ರಲ್ಲಿ ಮೈಸೂರು ಸ್ಟೇಟ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಮರುನಾಮಕರಣ ಮಾಡಿದ್ರು. ಏನಂತ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ ಅದಕ್ಕೆ ಹೆಸರು ಏನಂತ ಕೊಟ್ಟರು, ಅವಾಗ್ರಿ ಕರ್ನಾಟಕ ಕೊಟ್ಟರು. ಅವಾಗ ಯಾರು ಮುಖ್ಯಮಂತ್ರಿ ಇದ್ರಲ್ಲಿ ಡಿ ದೇವರಾಜ ಅರಸು ಅವರು ಅವಾಗಿನ ಮುಖ್ಯಮಂತ್ರಿಯಾಗಿದ್ದರು. ಓಕೆ, ಅವರು ಮುಖ್ಯಮಂತ್ರಿ ಆಗಿದ್ದು ಅವರು ಕೂಡ ಆಡಳಿತಾತ್ಮಕ ಚಟುವಟಿಕೆಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂತ ಹೋದ್ರು. ಯಾವಾಗ ರಿನೇಮ್ ಯಾವಾಗಾಯಿತು ಕರ್ನಾಟಕ ಅಂತ ಕೊಟ್ಟರು. 1973ರಲ್ಲಿ ಕರ್ನಾಟಕ ಅಂತ ಕೊಟ್ಟರು. ಅದು ಕರ್ನಾಟಕನೇ ಯಾಕೆ ಕೊಟ್ರಿ? ಓಕೆ, ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕತ್ತೀವಿ, ಅದು ಹಿನ್ನೆಲೆ ಗೊತ್ತಾಯ್ತು ನಿಮ್ಗೆ. ಕರ್ನಾಟಕ ಹೆಸರು ಬಂದು ಗೊತ್ತಾಯ್ತು, ಮೈಸೂರು ಹೊತ್ತು ಕೊಟ್ಟಿದ್ದು ಗೊತ್ತಾಯ್ತು. ನೆಕ್ಸ್ಟ್ ನವೆಂಬರ್ 1ರಂದೇ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತೀರಿ ಅನ್ನೋದು ಗೊತ್ತಾಯ್ತು. ಯಾಕ್ರಿ 1956 ನವೆಂಬರ್ 1ರಂದು ಮೊದಲ ಬಾರಿಗೆ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಆದಾಗ ಕರ್ನಾಟಕ, ಈಗೇನು ಕರ್ನಾಟಕ ಐತಲ್ಲ ಅವಾಗ ಮೈಸೂರು ರಾಜ್ಯ ಅಂತಂದು 1956ರಲ್ಲಿ ರಚನೆ ಆಯಿತು. ಹಂಗಾಗಿ ನೀವು ನವೆಂಬರ್ 1ರಂದು ಏನಂತ ಆಚರಣೆ ಮಾಡಕತ್ತಿರಲಿ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡಕತ್ತೀರಿ. ಹಾಗಾಗಿ ಇದು 2025ಕ್ಕೆ 69ನೇ ಕನ್ನಡ ರಾಜ್ಯೋತ್ಸವ ಅಂತಂದು ಆಚರಣೆ ಮಾಡ್ತಾ ಇದ್ದೀರಿ. ಓಕೆ, ನೆಕ್ಸ್ಟ್ 1973 ನಂತರ ಯಾವ್ಯಾವ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದವು? ಓಕೆ, ಕರ್ನಾಟಕನ ಹೆಸರು ಕೊಟ್ಟಲ್ಲ ಅದಕ್ಕೆ ಇದ್ದಂಥ ದುಷ್ಟಾಂತಗಳೇನು? ಈಗ ಅದನ್ನೇ ಯಾಕೆ ಕೊಟ್ರಿ? ಏನು ಯಾರು ಸ್ವಾಮಿಗಳು ಕೇಳ್ಕೊಂಡಿದ್ರೇನ್ರಿ ಕರ್ನಾಟಕ ತನಕ ಕೊಡ್ರಿ ಅಂತಂದು? ಅಲ್ಲಿ ಯಾವ್ದಾರು ಕರ್ನಾಟಕನ ಕೊಡ್ರಿ ಅಂತಂದು ಏನು ಯಾರು ಸ್ವಾಮಿಗಳು ಕೇಳ್ಕೊಂಡಿದ್ರ? ಇಲ್ಲ. ಅದಕ್ಕೆ ಅದರದೇ ಆದಂಥ ಐತಿಹಾಸಿಕ ಹಿನ್ನೆಲೆ ಇದೆ. ಈ ಕರ್ನಾಟಕ ಅಂತ ಹೆಸರೇನು ಕೊಟ್ಟಿವಲ್ರಿ, ಆ ಕರ್ನಾಟಕ ಅಂತ ಹೆಸರು ಕೊಟ್ಟದಕ್ಕೆ ಅದಕ್ಕೆ ಅದರೇ ಆದಂಥ ಐತಿಹಾಸಿಕ ಹಿನ್ನೆಲೆ ಐತಿ. ಏನ್ರಿ ಐತಿಹಾಸಿಕ ಹಿನ್ನೆಲೆ ಅಂತಂದ್ರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ಕ್ರಿಸ್ತ ಶಕ ಅಲ್ರಿ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಮ್ಮ ಮಹಾಭಾರತದಲ್ಲಿಯೂ ಕೂಡ ನಮ್ಮ ಪ್ರಸ್ತುತ ಕರ್ನಾಟಕ ಅಂತ ಏನೋ ಬಳಕೆ ಮಾಡ್ತಲ್ಲ ಅದರ ಉಲ್ಲೇಖ ಅಲ್ಲಿತ್ತು ಅಂತ. ಅಂದ್ರೆ ಈ ನಮ್ಮ ಕನ್ನಡ ಮಾತನಾಡುವ ಈ ಭಾಷೆಯ ಕನ್ನಡ ಭಾಷೆಯ ಜನಕ್ಕೆ ಕರ್ನಾಟಕ ಅಂತ ಕರಿತಿದ್ರು ಈ ಜನಕ್ಕೆ ಅಂತಂದು ಕಲೆ ಮಹಾಭಾರತದಲ್ಲಿ ಉಲ್ಲೇಖ ಐತಂತ್ರಿ. ನೆಕ್ಸ್ಟ್ ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಅಲ್ಲಿ ತಮಿಳಿನ ಕೃತಿ, ಯಾವುದೇ ತಮಿಳಿನ ಕೃತಿ ಅಂತಂದ್ರೆ ಶಿಲಪ್ಪಾದಿಕಾರಂ ಮತ್ತು ತೊಳ್ಕಾಪಿಯಂ. ತಮಿಳಿನ ಕೃತಿ ಯಾವುದ್ರದ ಶಿಲಪ್ಪಾದಿಕಾರಂ ಮತ್ತು ಯಾವುದೇನಂದ್ರೆ ಇದು ತೊಳ್ಕಾಪಿಯಂ. ಆ ಕೃತಿಯಲ್ಲಿ ಏನಂತ ಕೊಟ್ಟಿದ್ರು ಅದರಲ್ಲಿ ನಮ್ಮ ಕರ್ನಾಟಕದ ಉಲ್ಲೇಖ ಅವಾಗ ಐತ್ರಿ. ಇದು ಇವತ್ತು ನಿನ್ನೆದಲ್ರಿ. ನಾವು ಕರ್ನಾಟಕ ಅಂತ ಏನಿಗೆ ಹೆಸರು ತೊಗೊಂಡಿವಲ್ಲರೇ, ನಾಟ್ ಓನ್ಲಿ ಟುಡೇ, ಇಟ್ ಹ್ಯಾಸ್ ಟು ಬಿ ಫಾರ್ವರ್ಡ್, ಇಟ್ ಮೀನ್ಸ್ ಬ್ಯಾಕ್ವರ್ಡ್. ಅಂದ್ರೆ ಬಿಫೋರ್ ಏನ್ಷಿಯಂಟ್ ಟೈಮ್, ಅಂದ್ರೆ ಪ್ರಾಚೀನ ಕಾಲದಲ್ಲಿನೇ, ಅದಕ್ಕಿಂತ ಹಿಂದಿನ ಕಾಲದಲ್ಲೇ ಪ್ರಾಗೈತಿಹಾಸಿಕ ಕಾಲ ಅಂತ ಏನು ಕರಿತಾರಲ್ಲ ಅವಾಗೇ ಇತ್ತು ಅಂತ ಹೇಳಕತ್ತಾರೆ ಅವ್ರು. ನೋಡಿ, ರಾಮಾಯಣ ಮಹಾಭಾರತ ಅಂತಂದ್ರೆ ಯಾವಾಗ ಈಗಿಂದ ಇಲ್ಲ. ಅದಕ್ಕೆ ಅವ್ರು ಏನಾಗತ್ತಾರೆ ನೆಕ್ಸ್ಟ್ ಇದು 2ನೇ ಶತಮಾನದಾಗ ತಮಿಳುನಾಡಿನ ಕೃತಿ ಯಾವುದರಲ್ಲಿ ಶಿಲಪ್ಪಾದಿಕಾರಂ ಮತ್ತು ತೊಳ್ಕಾಪಿಯಂ ಆ ಕೃತಿಯಲ್ಲಿ ನಮ್ಮ ಕನ್ನಡ ಮಾತನಾಡುವ ಜನರನ್ನ ಏನಂತ ಕರಿತಿದ್ರು, ನಮ್ಮ ಕನ್ನಡ ನಾಡನ್ನ ಏನಂತ ಕರಿತಿದ್ರು ಅಂತ ಅಲ್ಲೇ ಉಲ್ಲೇಖ ಐತ್ರಿ. ಅದಕ್ಕೆ ಅವಾಗ ಏನಂತ ಕರಿತಿದ್ರಲ್ಲಿ ನಮ್ಮ ಕನ್ನಡ ನಾಡನ್ನ ಕರುನಾಡು, ನಮ್ಮ ಕನ್ನಡ ನಾಡನ್ನ ಕರುನಾಡು ಅಂತಂದು ಕರಿತಿದ್ರು. ಹಾಗೆ ನಮ್ಮ ಕನ್ನಡಿಗರನ್ನ ಕರುನಾಡ ಅಂತ ಕರಿತಿದ್ರು. ಎಲ್ರಿ ಇದು ತಮಿಳಿನ ಕೃತಿ ಶಿಲಪ್ಪಾದಿಕಾರಂ ಏನಲ್ಲಿ ಐತಲ್ವೇ, ಆ ಶಿಲಪ್ಪಾದಿಕಾರಂ ಮತ್ತು ತೊಳ್ಕಾಪಿಯಂ ಆ ಕೃತಿ ಏನೈತಲ್ಲ ಆ ಕೃತಿಯಲ್ಲಿ ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗರ ಬಗ್ಗೆ ಉಲ್ಲೇಖ ಇತ್ತು ಅಂತ. ಅಂದ್ರೆ ಈ ಪ್ರಾದೇಶಿಕವಾಗಿ ಈ ಪ್ರದೇಶದ ಜನರಿಗೆ ಏನಂತ ಕರಿತಿದ್ರಲ್ಲಿ ಕರುನಾಡ ಅಂತ ಕರಿತಿದ್ರು. ಅಂದ್ರೆ ಕನ್ನಡ ಮಾತಾಡ್ತಿದ್ರು, ಹಾಗಾಗಿ ಅವ್ರನ್ನ ಏನಂತ ಕರಿತಿದ್ರಲ್ಲಿ ಕರುನಾಡ ಅಂತಿದ್ರು. ಆ ಕನ್ನಡಿಗರ ನಾಡನ್ನ ಅಲ್ಲಿ ಕರುನಾಡು ಅಂತ ಕರಿತಿದ್ರು. ಅಂದ್ರೆ ಪ್ರದೇಶಕ್ಕೂ ಆಯ್ತು ಜನಕ್ಕೂ ಆಯ್ತು ಹೆಸರು ಸಿಕ್ತು. ಎಲ್ರಿ ಇತಿಹಾಸ ಕಾಲದಲ್ಲಿ, ಅಂದ್ರೆ ಪ್ರಾಗೈತಿಹಾಸಿಕದಲ್ಲಿ, ಬಿಫೋರ್ ಹಿಸ್ಟ್ರಿ,
ನಾವೇನು ಹಿಸ್ಟ್ರಿ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಏನು ಓದ್ತೀವಲ್ಲ, ಪ್ರಾಚೀನ ಇತಿಹಾಸ ಅಂತ ಏನು ಓದ್ತೀವಲ್ಲ, ಅದಕ್ಕಿಂತ ಹಿಂದೆ ಅಂತ ಹೇಳಕತ್ತಿರೋದು. ಅವಾಗ ಉಲ್ಲೇಖ ಗೊತ್ತಾಗಿತ್ತು ನಮ್ಗೆ ಎದ್ರ ಬಗ್ಗೆ, ನಮ್ಮ ಕರ್ನಾಡಿನ ಇವತ್ತೇ ನಾವು ಕರ್ನಾಟಕ ದೇಶ ತೊಗೊಂಡಿವಲ್ಲ ಅದರ ಉಲ್ಲೇಖಗಳು ಅವಾಗೇ ಅದಾವು. ಹಾಗಾಗಿ ಪ್ರಸ್ತುತ ನಾವು ಕರ್ನಾಟಕ ಅಂತ ಹೇಳಕ ಆಧಾರಗಳು ಅಂತ ಹೇಳ್ಬೋದು. ಈಗ ಯಾವುದಾದ್ರೂ ಸಿ ಎಂ ಆಗಿರ್ಬೋದು, ಯಾವುದಾದ್ರ ರಾಜಕೀಯ ವ್ಯಕ್ತಿ ಯಾವುದೋ ತನ್ನ ಹಳ್ಳಿ ಹೆಸರು ಇಂಡಿಕೇಟ್ ಆಗೋದು ಅಥವಾ ತನ್ನ ಮನೆಯವರ ಹೆಸರು ಇಂಡಿಕೇಟ್ ಆಗೋದು ಏನಾದರೂ ಇಡಬಹುದಾಗಿತ್ತು. ಬಟ್ ಅದನ್ನು ಇಟ್ಟಿಲ್ಲ. ಕರ್ನಾಟಕನೇ ಯಾಕೆ ಇಟ್ಟರು ಅಂತಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದ ಅಂಶಗಳನ್ನು ಅಲ್ಲಿ ತಮಿಳಿನ ಕೃತಿಯಲ್ಲೇ ಆದವು, ನೆಕ್ಸ್ಟ್ ಅಲ್ಲಿ ಮಹಾಭಾರತದಲ್ಲಿ ಅದಾವು, ಅವೆಲ್ಲ ಕೂಡ ಅಬ್ಸರ್ವ್ ಮಾಡಿ ಇದನ್ನು ಕೊಟ್ಟರು. ನೆಕ್ಸ್ಟ್ ಅದು ಅಷ್ಟೇ ಅಲ್ಲಿ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಉಲ್ಲೇಖಗಳು ಹಲ್ಮಿಡಿ ಶಾಸನದಲ್ಲಿಯೂ ಕೂಡ ಇದ್ದು. ಎಲ್ರಿ ಹಲ್ಮಿಡಿ ಶಾಸನ ಅಂತಂದ್ರೆ 400 ಕ್ರಿಸ್ತಪೂರ್ವ 450ರಲ್ಲಿ, ಈ ಕ್ರಿಸ್ತಪೂರ್ವ 450ರಲ್ಲಿ ನಮ್ಮ ಕನ್ನಡ ನಾಡಿನ ಉಲ್ಲೇಖ ಎಲ್ಲಿದ್ರೆ ಹಲ್ಮಿಡಿ ಶಾಸನದಲ್ಲಿ ಇತ್ತು ಅಂತ ಹೇಳ್ತಾರೆ. ಓಕೆ, ಹಲ್ಮಿಡಿ ಶಾಸನದಲ್ಲಿ ಏನಂತ ಮೆನ್ಷನ್ ಮಾಡಿದ್ರು? ಇಶಿಲಾ ಅಂತ ಮೆನ್ಷನ್ ಮಾಡಿದ್ರು ಅಂತ. ಆ ಹಲ್ಮಿಡಿ ಶಾಸನ ಏನೈತಲ್ಲಿ ಅದರಲ್ಲಿ 20 ಪದಗಳಿದ್ದು, ಆ 20 ಪದಗಳಲ್ಲಿ ಒಂದು ಪದ ಕರೆಕ್ಟಾಗಿ ನಮ್ಮ ಜನಕ್ಕೆ ತಿಳಿದೈತಿ. ಅಲ್ಲಿ ಅದು ಏನೈತೆ ಇಶಿಲಾ ಅಂತ ಬರ್ದಿದ್ರಂತೆ. ಅದು ಇಶಿಲಾ ಅಂದ್ರೆ ಏನ್ರಿ? ಕೋಟೆ. ನಮ್ಮ ಕನ್ನಡಿಗರ ಪದ, ನಮ್ಮ ಕನ್ನಡ ನಾಡಿನ ಪದ ಏನಿಲ್ಲಿ ಇಶಿಲಾ ಅಂತ ಬರ್ದಿದ್ರಂತ. ಇಶಿಲಾ ಅಂದ್ರೆ ಏನ್ಲಿ? ಕೋಟೆ. ಅಂದ್ರೆ ಕರುನಾಡು, ಕನ್ನಡ ನಾಡು ಕೋಟೆಗಳಿಂದ ಆವೃತವಾದ ನಾಡು ಅಂತಂದ್ರೆ ಆ ಕೃತಿಯಲ್ಲಿ ಯಾವುದೇ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖ ಮಾಡಿದ್ರಂತೆ. ಆ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ನಾಡನ್ನ ಏನಂತ ಮಾಡಿದ್ರಂತೆ? ಅಲ್ಲಿ ಇಶಿಲಾ ಅಂದ್ರೆ ಕೋಟೆಗಳಿಂದ ಆವೃತವಾದ ನಾಡು ಅಂತಂದು ಅಲ್ಲಿ ಉಲ್ಲೇಖ ಮಾಡಿದ್ರು ಅಂತ ತಿಳಿದು ಬಂತು. ಓಕೆ, ಈ ಕನ್ನಡ ನಾಡಿನ ಐತಿಹಾಸಿಕ ಹಿನ್ನೆಲೆಗಳನ್ನ ಅಧ್ಯಯನ ಮಾಡಕ್ಕಂತ ಒಂದಲ್ಲ ಎರಡಲ್ಲ ಅಷ್ಟು ಅಂಶಗಳದಾವು. ಅದು ಅಷ್ಟೇ ಅಲ್ಲದೆ ನಮ್ಮ ಚಿತ್ರದುರ್ಗ, ಈಗ ಪ್ರಸ್ತುತ ಈಗ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಐತಲ್ಲ, ಆ ಚಿತ್ರದುರ್ಗದಲ್ಲಿಯೂ ಕೂಡ ಒಂದು ತಮಟಕಲ್ಲು ಶಾಸನ ಅಂತ ಬರ್ತೈತಿ. ಆ ತಮಟಕಲ್ಲು ಶಾಸನದಲ್ಲಿಯೂ ಕೂಡ ನಮ್ಮ ಕರುನಾಡಿನ ಕನ್ನಡ ನಾಡಿನ ಕೆಲವಿಷ್ಟು ಅಂಶಗಳನ್ನ ನಾವು ಅಲ್ಲಿ ತಿಳಿಯಬಹುದು ಅಂತ ಹೇಳಕತ್ತೀವಿ. ಇದೆಲ್ಲ ಇಷ್ಟು ಅಂಶಗಳನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾವು ಪ್ರಸ್ತುತ ನಮ್ಮಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಖುಷಿಯಿಂದ ಆಚರಣೆ ಮಾಡ್ತೀವಲ್ಲ, ಅದರ ಹಿನ್ನೆಲೆ ಹೇಳಕತ್ತೀನಿ. ಓಕೆ, ಈ ಆಚರಣೆ ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಆದರೆ ಸಾಲದು. ಅದಕ್ಕಂದ್ರೆ ನಿಸಾರ್ ಅಹಮದ್ ಒಂದು ಹಾಡ ಬರ್ತಾರೆ. ಏನು ಬರ್ತಾರೆ ಅವರು? ನಿತ್ಯೋತ್ಸವ. ಈ ಕನ್ನಡ ನಾಡಿನ ಉತ್ಸವ ನಿತ್ಯದ ಉತ್ಸವ ಆಗಬೇಕೇ ಹೊರತು ಒಂದು ದಿನದ ಉತ್ಸವ ಆಗಬಾರ್ದು. ಆ ಒಂದು ದಿನ ಅಂತಂದ್ರೆ ಇವತ್ತಿನ ದಿನ ನವೆಂಬರ್ 1ಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳ್ತಾರೆ ಅವರು. ಈ ಉತ್ಸವ ನಿತ್ಯದ ಉತ್ಸವ ಆಗಬೇಕು, ಅದಕ್ಕೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತಂದು ಅದಕ್ಕೆ ಅವರು ನಿಸಾರ್ ಅಹಮದ್ ಅವರು ಹಾಡಬಾರ್ದು. ಹಾಗಾಗಿ ಇವತ್ತಿನ ದಿನ ನಾವು ಇಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ದೀವಲ್ಲ, ಈ ವಿಜೃಂಭಣೆ ಇದೇ ರೀತಿ ಮುಂದುವರಿಬೇಕು ಅಂತ ಹೇಳಕತ್ತೇವೆ. ಓಕೆ, ಇಷ್ಟ ಅಲ್ಲದೆ ಇನ್ನಷ್ಟು ಹಲವಾರು ಅಂಶಗಳು ಅದಾವು. ಯಾಕ್ರಿ ಮತ್ತೇನು ಹೇಳ್ಬೋದ್ರಲ್ಲಿ ಹಲವಾರು ಅಂಶಗಳು. ಓಕೆ, ಅದು ಏನೇ ಇರಲಿ, ಈ ಅಂಶಗಳನ್ನು ಹಲವು ರೀತಿಯಾಗಿ ನಾವು ಗಮನಿಸಬಹುದು. ಇಲ್ಲಿ ಭಾರತ ಸ್ವತಂತ್ರ ಪಡೆಯುವಲ್ಲಿ ಯಾವ ರೀತಿ ಹಲವು ವಿಧಾನಗಳನ್ನು ಭಾರತ ಸ್ವತಂತ್ರ ಹೋರಾಟಗಾರರು ಮುಂದುವರಿಸಿದರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಹಲವು ವಿಧಾನಗಳನ್ನು ಏಕೀಕರಣ ಚಳುವಳಿಯಲ್ಲಿ ಪಾಲ್ಗೊಂಡು ಭಾಗಿಯಾಗಿ ಅನುಸರಿಸಿದರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಕ್ರಿಸ್ತಕ 7ನೇ ಶತಮಾನದಲ್ಲಿ ಏನಿಲ್ಲ 7ನೇ ಶತಮಾನದಲ್ಲಿಯೂ ಕೂಡ ಬಾದಾಮಿ ಶಾಸನ ಅಂತ ಬರ್ತೈತಿ. ಈ ಬಾದಾಮಿ ಶಾಸನದಲ್ಲಿಯೂ ಕೂಡ ನಮ್ಮ ಕರ್ನಾಟಕದ ಕನ್ನಡಿಗರ ವ್ಯಕ್ತಿತ್ವದ ಬಗ್ಗೆ ಉಲ್ಲೇಖ ಐತಿ. ಈ 7ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಉಲ್ಲೇಖವಾದಂತಹ ಬಾದಾಮಿ ಶಾಸನ ಯಾವುದಿರೋದು? ಬಾದಾಮಿ ಶಾಸನ ಕಪ್ಪೆ ಅರಬಟ್ಟನ ಶಾಸನ, ತ್ರಿಪದಿ ಸಾಲು, 3 ಸಾಲಿನ ಪದ್ಯ. ಕಪ್ಪೆ ಅರಬಟ್ಟನ 3 ಸಾಲಿನ ಪದ್ಯದಲ್ಲಿ ಏನಂತ ಕೊಟ್ಟರಲ್ಲಿ ನಮ್ಮ ಕನ್ನಡಿಗರ ವ್ಯಕ್ತಿತ್ವದ ಕುರಿತು ಕನ್ನಡಿಗರು ಎಂಥ ಜನರೂಪ ಅಂತ ಕೇಳಿದ್ರ ಕನ್ನಡಿಗರು ಏನಂತ ಹೇಳ್ಯಾರ ಅಲ್ಲಿ? ಕನ್ನಡಿಗರ ಬಗ್ಗೆ ಏನಂತ ಬರ್ತಾರೆ ಬಾದಾಮಿ ಶಾಸನದಲ್ಲಿ? ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಏನಂತ ಕೊಟ್ಟರಲ್ಲಿ ಕನ್ನಡಿಗರು? ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಅಂದ್ರೆ ಏನಿರಲಿ ಏನ್ರ ಅರ್ಥಲ್ಲಿ? ಸಾಧು ಸಂತರಂತೆ ವರ್ತಿಸೋರಿಗೆ ಸಾಧು ಸಂತರಂತನೇ ವರ್ತಿಸುತ್ತಾರೆ. ಮಾಧುರ್ಯಂಗೆ ಮಾಧುರ್ಯಂ, ವಿಪರೀತನ್ ವಾದಿಪ್ಪ ಕಲಿಯುಗ ಮಾಧವನಿತನ್ ಪೆರನಲ್ಲ. ಅಂದ್ರೆ ಸಾಧು ಸಂತರಂತೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿದ್ರು ಅಂತಂದ್ರೆ, ಅದೇ ರೀತಿಯಾಗಿ ನಾವು ಕೂಡ ಕನ್ನಡಿಗರು ಸಾಧು ಸಂತರಂತೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತೇವೆ. ಅದೇ ರೀತಿಯಾಗಿ ನೀವು ಮಧುರವಾಗಿ ವರ್ತಿಸುವವರಿದ್ದರೆ ನಿಮ್ಮ ಜೊತೆಗೆ ನಾವು ಕೂಡ ಅತ್ಯಧಿಕ ಪ್ರಮಾಣದ ರೀತಿಯಿಂದ ಮಧುರವಾಗಿ ನಮ್ಮ ವರ್ತನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮುಂದೆ ಹೇಳಿದ್ರೆ ಬಾದಿಪ್ಪ ಕಲಿಯುಗ. ಬಾದಿಪ್ಪ ಕಲಿಗೆ ಅಂತಂದ್ರೆ ವಿಪರೀತ ತೊಂದರೆ ಪಡಿಸುವವರಿದ್ದರೆ ಅಂತಂದ್ರೆ ನಿಮ್ಗಿಂತ 10 ಪಟ್ಟು ಸೂರದಿವಿ ಅಂತ ಹೇಳ್ಬೇಕು. ಅದರಲ್ಲಿ ನೀವೇನಾದರೂ ತೊಂದರೆ ಪಡಿಸುವಂಥ ಇವರ ಶೂರ ಕಲಿ ಅಂದ್ರೆ ಸೈನಿಕ ಯುದ್ಧದಲ್ಲಿ ಅಂತ ಯಾಕೆ ಸೈನಿಕ ಹೋರಾಡ್ತಾನ, ಆ ರೀತಿ ನಿಂತು ನಮಗೆ ತೊಂದರೆ ಪಡಿಸಕತ್ತೀವಿ ಅಂತಂದ್ರೆ ಅದರಿಗಿಂತ ನಾವು ವಿಪರೀತ ಅದೀವಿ ಅಂತ ಹೇಳಕತ್ತೀವಿ. ಅದರಾಗ್ರಿ ತೊಂದರೆ ಪಡಿಸೋದ್ರಾಗಿ ನೀವೇನಾದರೂ ಇಟ್ ಮೀನ್ಸ್ ವಿ ಆರ್ ಡಿಪೆಂಡ್ ಅಪಾನ್ ಯುವರ್ ಅಟಿಟ್ಯೂಡ್.
ನಾವು ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ನಮ್ಮ ವರ್ತನೆ ಐತಿ ಅಂತ ಹೇಳಕತ್ತ ಸಿಂಪಲ್ ಆಗಿ. ಇಲ್ಲಿ ಏನು ಬೇರೆ ಏನಾಗುತ್ತಲ್ಲ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಐತಿ ಅದರ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ಐತಿ ಅಂತಂದು ಎಲ್ಲಿದೆ ಬಾದಾಮಿ ಶಾಸನದಲ್ಲಿ, ಕಪ್ಪೆ ಹರಿಭಟ್ಟನ ತ್ರಿಪದಿ ಶಾಸನದಲ್ಲಿ ಉಲ್ಲೇಖ ಐತಿ. 3 ಸಾಲಿನ ಪದ್ಯದಲ್ಲಿ ಉಲ್ಲೇಖ ಐತಿ. ಅದಕ್ಕೆ ಬಾದಿಪ್ಪ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ, ಅವನು ಯಾರು ಅಲ್ಲ, ನಾವೇ ಆ ಕನ್ನಡಿಗರು. ಹಾಗಾಗಿ ನಮ್ಮ ಕನ್ನಡ ನಾಡಿನ ಜನರ ಬಗ್ಗೆ, ಕನ್ನಡ ಜನರ ಹವ್ಯಾಸ, ಕನ್ನಡ ಜನರ ವ್ಯಕ್ತಿತ್ವಗಳ ಕುರಿತು ನಮ್ಮ ಬಾದಾಮಿ ಶಾಸನ ಅಂದ್ರೆ ಕಪ್ಪೆ ಹರಿಭಟ್ಟನ ಶಾಸನದಲ್ಲಿಯೂ ಕೂಡ ಉಲ್ಲೇಖ ಐತಿ ಅಂತ ತಿಳಿದು ಬಂತು. ಇದು ಎಷ್ಟೆಲ್ಲ ಅಂಶಗಳನ್ನು ಗಮನಿಸಿದ್ರೆ ನಮಗೇನು ತಿಳಿದೈತ್ರಿ, ಇಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ನಿನ್ನೆ ಮೊನ್ನೆ ಇವತ್ತಿಂದ ಅಂತ ತಿಳಿದಿದೆ. ಇದು ಭಾರತ ಸ್ವತಂತ್ರ ಚಳವಳಿ ಹೆಂಗಿತ್ತಲ್ಲ ಹಂಗೆ ಭಾರತ ಸ್ವತಂತ್ರ ಪೂರ್ವದಲ್ಲಿಯೇ ಕೂಡ ನಮ್ಮ ಭಾರತದ ಹೆಂಗೆ ಇತ್ತು, ನಮ್ಮ ಕರ್ನಾಟಕದ ಚಳವಳಿ ಆಗಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು ಐತಿ ಅಂತ ಇದರಿಂದ ತಿಳಿದು ಬರ್ತೈತಿ. ಯಾಕಂದ್ರೆ ಕರ್ನಾಟಕವನ್ನು ಆಳಿದ ಮನೆತನಗಳನ್ನು ಅವಲೋಕಿಸ್ರಿ, ಕರ್ನಾಟಕವನ್ನು ಆಳಿದ ಮನೆತನಗಳನ್ನು ಕೂಡ ಅವಲೋಕಿಸಿದ್ರಂದ್ರೆ ಇದರಿಂದ ತಿಳಿದು ಬರ್ತೈತಿ. ಕರ್ನಾಟಕವನ್ನು ಆಳಿದ ಮೊದಲ ಕರ್ನಾಟಕದ ಮನೆತನ ಅಂತ ಕರಿತೈತಿ. ಯಾವ ಮನೆತನ ಕರಿತಾರೆ? ಕದಂಬ. ಅದಕ್ಕಿಂತ ಮೊದಲು ಶಾತವಾಹನರು ಆಳ್ವಿಕೆ ಮಾಡ್ತಾರೆ, ಅಲ್ಲಿ ಎಲ್ಲ ಅದಾವು. ಅದೇ ರೀತಿ ಕದಂಬರು ಆಳ್ವಿಕೆ ಮಾಡ್ತಾರೆ, ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಗಂಗರು ಆಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರು ಆಗಿರ್ಬೋದು, ಇವೆಲ್ಲ ಕೂಡ ಆಳ್ವಿಕೆ ಮಾಡಿದ್ರು ಕೂಡ ಇಲ್ಲೆಲ್ಲರೂ ಕೂಡ ತಮ್ಮದೇ ವಿಧಾನ ಮುಖಾಂತರ ಕರ್ನಾಟಕದ ವ್ಯಕ್ತಿತ್ವದ ವಿಕಸನದ ಕುರಿತು ತಮ್ಮದೇ ಆದಂಥ ಕನ್ನಡ ಸಾಹಿತ್ಯಕ್ಕಾಗಿರ್ಬೋದು, ಕನ್ನಡದಲ್ಲಿರುವಂಥ ಕೆಲವಷ್ಟು ಕವಿಗಳಾಗಿರ್ಬೋದು, ಆಶ್ರಯ ಕೊಡೋದ ಮುಖಾಂತರ ಆಗಿರ್ಬೋದು ಕನ್ನಡವನ್ನು ಬೆಳವಣಿಗೆ ಮಾಡ್ಯಾರ ಅಂತ ಹೇಳ್ಬೋದು. ಇಲ್ಲಿ ಕರ್ನಾಟಕದವರು ರಾಜಮನೆತನಗಳು ಆಳ್ವಿಕೆ ಮಾಡ್ಯಾರ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿರುವಂಥ ಕೆಲವಷ್ಟು ಆಡಳಿತಾತ್ಮಕ ಮನೆತನಗಳು ಕನ್ನಡದ ಏಳಿಗೆಗಾಗಿ ಕೂಡ ಅವರು ಶ್ರಮಿಸ್ಯಾರ ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಅಂಶಗಳನ್ನು ಕೂಡ ಗಮನಿಸಿದ್ರಿ. ಇದು ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವದ ಈ ದಿನದ ಆಚರಣೆ ಕುರಿತು. ನೆಕ್ಸ್ಟ್ ಈ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟೊಂದು ವಿಜೃಂಭಣೆ ಆಚರಣೆ ಮಾಡಕತ್ತೀವಿ. ಇದು ಆಚರಣೆ ಕೂಡ ಹಿಂಗೆ ಮುಂದುವರಿತೈತಿ. ಈ ಆಚರಣೆ ಬರೀ ಆಚರಣೆ ಆದರೆ ಸಾಲದು. ಈ ಆಚರಣೆಯನ್ನು ಏನು ಮಾಡೋಕ್ಲೆ ಹವ್ಯಾಸವಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಇನ್ನೂ ಆ ಕನ್ನಡದ ಸಾಹಿತ್ಯದ ನಮ್ಮ ಕನ್ನಡ ಸಾಹಿತಿಗಳು ಕವಿಗಳು ಏನು ಕೊಟ್ಟರಲ್ಲ ಅದನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸಬೇಕು. ಆವಾಗ ಮಾತ್ರ ನಮ್ಮ ಕನ್ನಡಿಗರಿಗೆ ಏನ್ಲೆ ಇನ್ನೂ ಇಷ್ಟು ವೇಟೇಜ್ ಹೆಚ್ಚಾಗುತ್ತೆ, ಅಂದ್ರೆ ಇನ್ನೂ ಇಷ್ಟು ಮಹತ್ವದ ಅಂಶಗಳು ಅವರಲ್ಲಿ ಹೆಚ್ಚಕ್ಕವು ಅಂತ ಹೇಳಿದ್ರು. ಅದಕ್ಕಾಗಿ ಕನ್ನಡ ನಾಡಿನ ಸಾಹಿತ್ಯ ಆಗಿರ್ಬೋದು, ಕನ್ನಡ ಬೆಳವಣಿಗೆ ಆಗಿರ್ಬೋದು, ಹಲವು ರೀತಿಯಾದಂಥ ಹಲವಾರು ಕವಿಗಳು ತಮ್ಮದೇ ಆದಂಥ ವಿಧಾನಗಳ ಮುಖಾಂತರ, ತಮ್ಮದೇ ಆದಂಥ ಹಲವು ಅಂಶಗಳ ಮುಖಾಂತರ ಕನ್ನಡ ನಾಡಿನ ಏಕತೆ ಆಗಿರ್ಬೋದು, ಕನ್ನಡ ಒಗ್ಗಟ್ಟನ್ನು ಹೆಚ್ಚಿಸುವಾಗಿರ್ಬೋದು, ಕನ್ನಡ ನಾಡಿನ ಸಾಹಿತ್ಯ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಕೊಡುಗೆ ಕೊಟ್ಟರು. ಯಾರ್ಯಾರು ಇರ್ಬೋದು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂಥ ಕವಿ ಸಾಹಿತಿಗಳು ಇಲ್ಲಿ ಇತಿಹಾಸ ಕಾಲದಲ್ಲಿ ಇದ್ದವ್ರು ಯಾರು ಕರ್ನಾಟಕ ಇತಿಹಾಸದಲ್ಲಿ ಕೂಡ ಉಳ್ಳವರಾಗಿರ್ಬೋದು, ಅಥವಾ ಪ್ರಸ್ತುತ ಆಧುನಿಕ ಭಾರತದಲ್ಲಿದ್ದವರು ಕೂಡ ಆಗಿರ್ಬೋದು. ಯಾರ್ಯಾರು ಹಲವು ರೀತಿಯಾದ ಕನ್ನಡದ ಚಕ್ರವರ್ತಿಗಳು ಅಂತ ಕರಿತೀವಿ ಅವರಾಗಿರ್ಬೋದು, ಕನ್ನಡದಲ್ಲಿರುವಂಥ ರತ್ನತ್ರಯರು ಅಂತ ಕರಿತೀವಿ ಅವರಾಗಿರ್ಬೋದು, ಅಥವಾ ಅದೇ ರೀತಿಯಾಗಿ ಹಲವು ರೀತಿಯಾದ ಅಂದ್ರೆ ಯಾರು ಅವರೇ ಕನ್ನಡ ರತ್ನತ್ರಯ ಚಕ್ರವರ್ತಿಗಳು ಅಂದ್ರೆ ಪಂಪ, ಪೊನ್ನ, ಜನ್ನ, ರನ್ನ ಯಾರು ಇವರೆಲ್ಲ ಕನ್ನಡದಲ್ಲಿರುವಂಥ ಪ್ರಮುಖ ಸಾಹಿತಿಗಳು. ಯಾವಾಗ್ರಿ ಕನ್ನಡದ ಬೆಳವಣಿಗೆ ಅಂದ್ರೆ ಬಿಫೋರ್ ಇಂಡಿಪೆಂಡೆಂಟ್ ಸ್ವತಂತ್ರ ಪೂರ್ವದಲ್ಲೇ ಅವರು ಕೊಟ್ಟಂಥ ಕೊಡುಗೆ ರಾಷ್ಟ್ರಗಳು. ಓಕೆ, ಅವರು ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿರುವಂಥ ಕೆಲವಷ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರಲ್ಲಿ ಆಗಿರ್ಬೋದು ನಮ್ಮ ಕನ್ನಡ ಸಾಹಿತಿಗಳು ಅದಾರ. ಹಾಗಾಗಿ ಅವರು ಕೊಟ್ಟಂಥ ಕೊಡುಗೆಗಳು ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ನೀಡಿಕೊಟ್ರು. ಇಲ್ಲಿ ಅವರು ಕನ್ನಡ ಸಾಹಿತ್ಯದಲ್ಲಿ ಆ ರೀತಿಯಾದಂಥ ಕೊಡುಗೆಗಳನ್ನು ಕೊಟ್ಟರು, ಆ ರೀತಿಯಾದಂಥ ಸ್ಥಾನಮಾನ ಕೊಟ್ಟರು, ಆ ರೀತಿಯಾದಂಥ ಸತ್ಕಾರ ಮಾಡ್ಯಾರ ಅಂತಂದ್ರೆ ಎದಕ್ಕೆ ರೀ ತಮ್ಮ ವೈಯಕ್ತಿಕ ಬೆಳವಣಿಗೆ ಆಗ್ಯಾರ ಅಂತ ಕೊಟ್ಟರು, ಅಥವಾ ತಮ್ಮ ವೈಯಕ್ತಿಕ ಬೆಳವಣಿಗೆ ಆಗುವುದ್ರ ಮುಖಾಂತರ ಕನ್ನಡದ ಏಳಿಗೆ, ಕನ್ನಡದ ಉಳಿವಿಕೆಗೆ ಅವರ ಕೊಟ್ಟಂಥ ಕೊಡುಗೆಗಳನ್ನು ಅಂಶಗಳನ್ನು ಗುರುತಿಸಿ ವಿವಿಧ ಸ್ಥಾನಮಾನಗಳನ್ನು ಕಲ್ಪಿಸಿ ವಿವಿಧ ರೀತಿಯಾದಂಥ ಪ್ರಶಸ್ತಿಗಳನ್ನು ಕೂಡ ನಮ್ಮ ಭಾರತದಲ್ಲಿ ಕಲ್ಪಿಸ್ಯಾರ. ಹಾಗಾಗಿ ನಮ್ಮ ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದಾರೆ. ಎಷ್ಟು ಜನ ಪಡೆದಾರೆ? 8 ಜನ ಪಡೆದಾರೆ. ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು 1967ರಿಂದ 2010ರವರೆಗೂ ಎಷ್ಟಿದೆ? 8 ಜನ ಪಡೆದಾರೆ. ಯಾಕೆ ಸುಮ್ಮನೆ ಕೊಟ್ಟರೆ ಅವರಲ್ಲಿ It means they are going to be given that much contribution to their Kannada and Kannada language, Kannada literature. Indirectly they are going to be enrich our Kannada. ನಮ್ಮ ಕನ್ನಡದ ಉಳಿವು ಹೋರಾಟ, ಕನ್ನಡದ ಸಾಹಿತ್ಯದ ಬೆಳವಣಿಗೆ, ಕನ್ನಡವನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಅವರು ಮಾಡ್ಯಾರ. ಹಾಗಾಗಿ ಅವರಿಗೆ ಆ ರೀತಿಯಾದಂಥ ವಿವಿಧ ಪ್ರಶಸ್ತಿಗಳನ್ನು ಕಲ್ಪಿಸಿ ಇವತ್ತಿಗೂ ಕೂಡ ಕೊಡಕತ್ತಾರ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಹಲವಾರು ಪ್ರಶಸ್ತಿಗಳು ಯಾವ್ಯಾವ್ದವ್ರೆ ಹಲವಾರು ಪ್ರಶಸ್ತಿಗಳು ಅಂತಂದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗಿರ್ಬೋದು, ಅಥವಾ ನಾಡೋಜ ಪ್ರಶಸ್ತಿ ಆಗಿರ್ಬೋದು, ಅಥವಾ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಆಗಿರ್ಬೋದು, ಹೀಗೆ 108 ಪ್ರಶಸ್ತಿಗಳು. ಆ ಪ್ರಶಸ್ತಿಗಳ ಪ್ರಾಮುಖ್ಯತೆ ಏನ್ರಿ, ಅವ್ನು ಕೊಡುವ ಉದ್ದೇಶಗಳ ಆಧಾರವು ಏನ್ರಿ?
ಯಾಕಂತಂದ್ರೆ ಕನ್ನಡ ಉಳಿಯುವಿಕೆ, ಕನ್ನಡ ಬೆಳೆಯುವಿಕೆ, ಕನ್ನಡವನ್ನು ಇನ್ನೊಂದು ರೀತಿ ಅಂದ್ರೆ ಎತ್ತರ ಮಟ್ಟಕ್ಕೆ ಹೋಗಿಸಲು ಅಂದರೆ ಎತ್ತರ ಮಟ್ಟಕ್ಕೆ ಬೆಳೆಸಕ್ಕೆ ಪ್ರಯತ್ನಿಸಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ರೀತಿಯಾದಂಥ ಹಲವು ಪ್ರಶಸ್ತಿಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡ ನಾಡಿನ ಏಳಿಗೆ, ನಮ್ಮ ಕನ್ನಡ ನಾಡಿನ ಉಳಿಗೆ ವಿವಿಧ ರೀತಿಯಾದಂಥ ಆಯಾಮಗಳ ಮುಖಾಂತರ ನಾವು ಕೂಡ ಗೌರವ ಸಲ್ಲಿಸುವುದರ ಮುಖಾಂತರ ಕನ್ನಡ ನಾಡಿನ ಉಳಿವಿಗಾಗಿ, ಬೆಳವಣಿಗೆಗಾಗಿ ಶ್ರಮಿಸೋಣ. ಹಾಗಾಗಿ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಕನ್ನಡದ ನಿಸರ ಮಧ್ಯಮದಲ್ಲಿ ನಿತ್ಯೋತ್ಸವ. ಈ ಕನ್ನಡದ ಉತ್ಸವ ಅನ್ನುವುದು ನಿತ್ಯದ ಉತ್ಸವವಾಗಬೇಕೇ ಹೊರತು ಒಂದು ದಿನದ ಉತ್ಸವ ಆದರೆ ಸಾಲದು. ಯಾವಾಗ ಇವತ್ತು ಮಾಡಕತ್ತೀವಲ್ರಿ, ನವೆಂಬರ್ 1 ಅಂತಂದು ಇವತ್ತೇನು ಆಚರಣೆ ಮಾಡಕತ್ತೀವಲ್ರಿ ವಿಜೃಂಭಣೆಯಿಂದ, ಈ ಆಚರಣೆ ಆಗದು, ಅದು ಕಾರ್ಯರೂಪಕ್ಕೆ ಬರ್ಬೇಕಂತಂದ್ರೆ ಕನ್ನಡದ ಉಳಿವಿಗಾಗಿ, ಕನ್ನಡದ ಏಳಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ, ಕನ್ನಡ ಸಾಹಿತ್ಯದ ಪ್ರಸ್ತುತೆ ಮತ್ತು ಮುಂದಿನದ ಕುರಿತು ಅಂದ್ರೆ ಮುಂದೆ ಅಳಿವು ಉಳಿವಿನ ಕುರಿತು ವಿಚಾರ ಸಂಕೀರ್ಣಗಳನ್ನು ಕಲ್ಪಿಸುವುದರ ಮುಖಾಂತರ ಈ ಕನ್ನಡ ಸಾಹಿತ್ಯದ ಕುರಿತು ವಿವಿಧ ಆಯಾಮಗಳ ಮುಖಾಂತರ ವಿಚಾರ ಗೋಷ್ಠಿಯನ್ನು ಏರ್ಪಡಿಸಿದ ಮುಖಾಂತರ ಕನ್ನಡ ಉಳಿಸಿದ್ರಿ ಅಂತಂದ್ರೆ ಆಗ ಮಾತ್ರ ಕನ್ನಡ ಸಾಹಿತ್ಯ ಏನಾಗುತ್ತಲ್ಲಿ ನಿತ್ಯದ ಉತ್ಸವವಾಗುತ್ತದೆ ಹೊರತು ಇವತ್ತಿನ ದಿನ ಕೇವಲ ಆಚರಣೆ ಮಾಡಿದರೆ ಸಾಲದು. ಹಾಗಾಗಿ ಕನ್ನಡ ಸಾಹಿತ್ಯದ ಹಲವಾರು ವಿಭಾಗಗಳದವ್ರಿ. ಈ ಕನ್ನಡ ಸಾಹಿತ್ಯ ಬೆಳೆದೈತಿ ಉಳಿದೈತಿ ಅಂತಂದ್ರೆ ಈ ಕನ್ನಡ ಸಾಹಿತ್ಯದ ಬೆಳವಣಿಗೆಗಳಲ್ಲಿ ಹಲವು ವಿಧಾನಗಳನ್ನು ಕೂಡ ನಾವು ಅವಲೋಕಿಸಬಹುದು. ಏನ್ರಿ ಹಲವು ವಿಧಾನಗಳು ಅಂತಂದ್ರೆ, ಕನ್ನಡ ಸಾಹಿತ್ಯದಲ್ಲಿ ಒಂದಿಷ್ಟು ಕೃತಿಗಳು ಅದಾವೆ, ಒಂದಿಷ್ಟು ಕವಿಗಳು ಅದಾರೆ. ಅವರವರ ಕೃತಿಗಳು, ಕವಿಗಳ ಕೊಟ್ಟಂಥ ಕೊಡುಗೆಗಳನ್ನು ಆಧಾರವಿಟ್ಟುಕೊಂಡು ಕನ್ನಡ ಸಾಹಿತ್ಯವನ್ನು ವಿವಿಧ ರೀತಿಯಾಗಿ ವಿಂಗಡಿಸಿವಿ. ಆ ಕನ್ನಡ ಸಾಹಿತ್ಯವನ್ನು 4 ರೀತಿಯಾಗಿ ವಿಂಗಡಿಸಿವಿ. ಆ ಕನ್ನಡ ಸಾಹಿತ್ಯವನ್ನು ಅಷ್ಟು ರೀತಿಯಾಗಿ ವಿಂಗಡಿಸಿವಿ ಅಂತಂದ್ರೆ ಯಾಕ್ರಿ, ಆ ಕಾಲದಲ್ಲಿ ಆ ಕವಿಗಳು, ಆ ಸಾಹಿತಿಗಳು ಕೊಟ್ಟಂಥ ಕೊಡುಗೆಗಳು, ಅವ್ರು ಕೊಟ್ಟಂಥ ಕೊಡುಗೆಗಳು ಯಾವ ಆಧಾರದ ಮೇಲೆ ಅದಾವು ಅದನ್ನು ಆಧಾರವಾಗಿಟ್ಕೊಂಡು ಒಂದೇನು ಕೇಳ್ತೀವಿ, ಪಂಪ ಯುಗ ಅಂತ ಕೇಳ್ತೀವಿ. ಯಾಕ್ರಿ, ಕನ್ನಡ ಸಾಹಿತ್ಯದಲ್ಲಿ ಪಂಪ ಯುಗನೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಅದು 10 ರಿಂದ 11ನೇ ಶತಮಾನದಲ್ಲಿ ಪಂಪ ಯುಗ, ಕನ್ನಡ ಸಾಹಿತ್ಯದಲ್ಲಿ ಪಂಪ ಯುಗ ಅಂತ ಕೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಸವ ಯುಗ ಅಂದ್ರೆ ಬಸವಣ್ಣರ ಕೊಟ್ಟಂತ ಕೊಡುಗೆಗಳನ್ನು ಗುರುತಿಸಿ ಅದನ್ನ ಬಸವ ಯುಗ ಅಂತ ಕರಿತೀವಿ. ಬಸವ ಯುಗ ಅಂತ ಕರಿತೀವಿ 12 ರಿಂದ 13ನೇ ಶತಮಾನದಲ್ಲಿ ಅವರ ಕೊಟ್ಟಂತ ಕೊಡುಗೆಗಳನ್ನ ಗುರುತಿಸಿ ಅದನ್ನ ಬಸವ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ಅದ ಇನ್ನೊಂದ್ರಿ ಕುಮಾರವ್ಯಾಸ ಯುಗ. ಈ ಕುಮಾರವ್ಯಾಸ ಯುಗ ಅಂತ ಯಾಕೆ ಕರಿತೀವ್ರಿ, ಕುಮಾರವ್ಯಾಸರು ಕೊಟ್ಟಂತ ಪರಿಕಲ್ಪನೆಗಳು ಜನಸಾಮಾನ್ಯರಿಗೂ ಕೂಡ ಸ್ವೀಕರಿಸುತ್ತವಾದವು. ನೆಕ್ಸ್ಟ್ ಎಲ್ಲ ಒಪ್ಪಿಕೊಂಡು ಅವರು ಕೊಟ್ಟಂತ ಕೊಡುಗೆಗಳು ಸಾಹಿತ್ಯದ ಬೆಳವಣಿಗೆಗೆ ಹೆಚ್ಚಿಸಿತು. ಹಾಗಾಗಿ ಅದು ಯಾವ್ದು ಕಳೆದೂರಲ್ಲಿ ಕುಮಾರವ್ಯಾಸ ಯುಗ ಅಂದದ. ನೆಕ್ಸ್ಟ್ ಅದು ಆಗಿಂದ ನೆಕ್ಸ್ಟ್ ಕೊನೆಯದಾಗಿ ಪ್ರಸ್ತುತ ದಿನಮಾನದಲ್ಲಿ ಕೂಡ ಐತಿ, ಬೆಳವಣಿಗೆ ಹೊಂದುತ್ತಾ ಇದೆ, ಅದು ಆಧುನಿಕ ಸಾಹಿತ್ಯದ ಯುಗ. ಯಾವಾಗದು ಆಧುನಿಕ ಸಾಹಿತ್ಯದ ಯುಗ ಅಂತ ಕರಿತೀವಿ. ಈ ಆಧುನಿಕ ಸಾಹಿತ್ಯವನ್ನ ಮತ್ತೆ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಈ ಸಾಹಿತ್ಯ ಯುಗನ ಫಸ್ಟ್ ಪಂಪ ಯುಗ, ಬಸವ ಯುಗ, ಕುಮಾರವ್ಯಾಸ ಯುಗ, ನೆಕ್ಸ್ಟ್ ಏನ್ ಮಾಡಿದ್ವಿ ಇಲ್ಲಿ ಆಧುನಿಕ ಯುಗ ಅಂತ ಮಾಡಿದ್ವಿ. ಈ ಆಧುನಿಕ ಯುಗವನ್ನ ಮತ್ತೆ 4 ಭಾಗ ಮಾಡ್ತಾರೆ. ಆಧುನಿಕ ಯುಗನ ಮತ್ತೆ 4 ಭಾಗ. ಯಾಕ್ರಿ, ಇಟ್ ಮೀನ್ಸ್ ದೇರ್ ಇಸ್ ಅ ಡಿಫರೆನ್ಸ್ ಬೇಸ್ಡ್ ಆನ್ ದಿ ಕಾಂಟ್ರಿಬ್ಯೂಷನ್ ಟು ದಿ ಅವರ್ ಕನ್ನಡ ಲಿಟ್ರೇಚರ್. ಕನ್ನಡ ಸಾಹಿತ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತೆ ಕೂಡ ವಿಂಗಡಣೆ ಮಾಡ್ಯಾರ. ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನೆಕ್ಸ್ಟ್ ಏನ್ಲಿ ನವೋದಯ ಸಾಹಿತ್ಯ ಅಂತಂದ್ರೆ ಈ ರೀತಿ ವಿಂಗಡಣೆ ಮಾಡ್ತಾರೆ. ಸಾರಿ, ಫಸ್ಟ್ ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಸಾಹಿತ್ಯ. ಮತ್ತೆ ಈ ಆಧುನಿಕ ಸಾಹಿತ್ಯದಲ್ಲಿ 4 ಬರ್ತಾವೆ. 4 ಯಾವ್ಯಾವ ಅಂತ ಹೇಳಿದ್ರೆ ಅವ್ರಲ್ಲಿ ಫಸ್ಟ್ 4 ನೋಡಿದ್ರಿ, ಪಂಪ, ಬಸವ, ಕುಮಾರವ್ಯಾಸ ಮತ್ತು ನೆಕ್ಸ್ಟ್ ಆಧುನಿಕ ಯುಗ ನೋಡಿದ್ರಿ. ಈ ಆಧುನಿಕ ಸಾಹಿತ್ಯದಲ್ಲಿ ಮತ್ತೆ 4 ಅಂತ ಹೇಳಕತ್ತಾರೆ. ಯಾವ್ಯಾವರಲ್ಲಿ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒನ್ ಯಾವ್ದ್ರಿ, ದಲಿತ ಬಂಡಾಯ ಸಾಹಿತ್ಯ. ಅಂದ್ರೆ ಈ ಸಾಹಿತ್ಯದ ಬೆಳವಣಿಗೆಗೆ ಅವ್ರು ಕೊಟ್ಟಂಥ ಕೊಡುಗೆಗಳು, ಅವ್ರು ಕೊಟ್ಟಂಥ ಕೊಡುಗೆಯ ವಿಧಾನಗಳು, ಆ ವಿಧಾನಗಳನ್ನ ಅನುಸರಿಸ್ಯಾರ. ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಅಷ್ಟೇ ಅಲ್ಲದೆ ಆ ವಿಧಾನಗಳು, ಆ ಕೊಟ್ಟಂಥ ಮಾಹಿತಿಗಳು ಯಾವ ರೀತಿ ಅದಾವು ಆ ಆಧಾರದ ಮ್ಯಾಗ ನೆಕ್ಸ್ಟ್ ಈ ರೀತಿ ವಿಂಗಡಣೆ ಮಾಡ್ಯಾರ. ಹೀಗಾಗಿ ನಮ್ಮ ಕನ್ನಡದ ಉಳಿವಿಗಾಗಿ, ಕನ್ನಡ ಭಾಷೆಯ ಏಳಿಗಾಗಿ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸೋಣ ಎಂದು ಹೇಳುತ್ತಾ ಇಲ್ಲಿಯವರೆಗೂ ನನ್ನ 2 ಹಿತನುಡಿಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಸಹಕಾರ ನೀಡಿದ ಎಲ್ಲ ನನ್ನ ಹಿತೈಷಿಗಳಿಗೆ ಇವತ್ತಿನ ದಿನದ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.